ದೇಶದ ಗವರ್ನರ್ ಬಂದಿದ್ದಾರೆ. ಅದು ಕೂಡ ನಮ್ಮ ರಂಜಾನ್ ಹಬ್ಬ ಬಹಳಷ್ಟು ಸಂಭ್ರಮದಿಂದ ಮುಸ್ಲಿಂ ಬಾಂಧವರು ಮಾಡುವಂತದ್ದು. ಎಷ್ಟು ಖುಷಿ ಆಗ್ತಿದೆ ಸರ್? ಭಾಳ ಖುಷಿ ಆಗುತ್ತೆ ಮೇಡಮ್. ನಮಗೆ ಇವತ್ತು ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಒಂದು ಗಾಡ್ ಫಾದರ್ ಅಂದರೆ, ನನ್ನ ತಂದೆಗೆ ಸಮಾನ ಅಂದರೆ, ನಮ್ಮ ಅಬ್ದುಲ್ ನಜೀರ್ ಸಾಹೇಬರು ಅಷ್ಟೇ ನಮಗೆ ತಂದೆ ಇಲ್ಲ. ನಮಗೆ ಇರೋದು ಯಾರಂದರೆ ನಮ್ಮ ಗವರ್ನರ್, ಆಂಧ್ರ ಗವರ್ನರ್ ಅಬ್ದುಲ್ ನಜೀರ್ ಸಾಹೇಬರು. ಅವರೇ ನಮಗೆ ತಂದೆ ಸ್ಥಾನದಲ್ಲಿ ಇದ್ದಾರೆ. ಇವಾಗ ನನಗೆ ಭಾಳ ಪ್ರೀತಿಯಿಂದ ನನಗೆ ನೋಡೋಕ್ಕೆ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ, ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಅವ್ರು ಖುದ್ದಾಗಿ ಇಲ್ಲಿ ಬಂದು ನನಗೆ ಇವತ್ತು ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವ್ರು ಖುದ್ದಾಗೆ ಬಂದು ನನಗೆ ಬ್ಲೆಸ್ಸಿಂಗ್ ಮಾಡಿ ನಮಗೆ ದುವಾ ಮಾಡಿ ಹೋಗಿದ್ದಾರೆ. ಅದು ನನಗೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದು ದೇವರು ಆದಮೇಲೆ ಅವರೇ ನಮಗೆ ಈ ಪ್ರಪಂಚದಲ್ಲಿ, ನಮ್ಮ ಧರ್ತಿಯಲ್ಲಿ ಅವರೇ ದೇವರು ಅಂತ ಹೇಳಿ ನಾನು ಅವ್ರ ಮೇಲೆ ಇದು ಮಾಡ್ತೀನಿ. ಅವರು ಈ ದೇಶಕ್ಕೆ ಭಾಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇಲ್ಲಿ ಹೈಕೋರ್ಟಲ್ಲಿ 14 ವರ್ಷ ಹೈಕೋರ್ಟಲ್ಲಿ ಹೈಕೋರ್ಟ್ ಜಡ್ಜಾಗಿ 14 ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ 6 ವರ್ಷ ಸುಪ್ರೀಂ ಕೋರ್ಟ್ ಜಡ್ಜಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮ ಇಂಡಿಯಾದಲ್ಲಿ ಅಂಥ ವ್ಯಕ್ತಿ ಭಾಳ 100ರಲ್ಲಿ ಒಬ್ಬರು ನಮ್ಮ ಅಬ್ದುಲ್ ನಜೀರ್ ಸಾಹೇಬರು. ಈಗ ಬಾಬ್ರಿ ಮಸೀದಿ ವಿಚಾರದಲ್ಲಿ ಕೂಡ ಅವರು ಜಡ್ಜ್ಮೆಂಟ್, ಬಾಬ್ರಿ ಮಸೀದು ಮುಂದೆ ಅಯೋಧ್ಯ ಮಂದಿರ್ ವಿಷಯದಲ್ಲಿನೂ ಅವರೇ ಜಡ್ಜ್ಮೆಂಟ್ ಕೊಟ್ಟು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಜಗಳಗಳು ಆಗ್ದಂಗೆ ಅದಕ್ಕೆ ಸೇಫ್ಟಿ ಮಾಡಿ ನಮ್ಮ ಹಿಂದೂ ಮುಸ್ಲಿಮ್ಗೆ ಬಾಯಿಯಾಗೆ ಇವಾಗ ನಾವು ಹಿಂದೂ ಬಾಯಿ ಜೊತೆಗೆ ಹಿಂದೂಗಳ ಜೊತೆಗೆ ನಮ್ಮ ಅಣ್ಣ ತಮ್ಮಂತರ ಬಾಯಿಯಾಗಿ ಇದ್ದೀವಿ ಅಂದರೆ ಅದು ಅಬ್ದುಲ್ ನಜೀರ್ ಒಬ್ಬರೇ ಕಾರಣ. ಅಬ್ದುಲ್ ನಜೀರು ನಮಗೆ ಮೇಲೆ ದೇವ್ರು ಇದ್ದಾರೆ ಅಂತೀವಿ, ಧರ್ತಿ ದೇವ್ರು ಯಾರಂದರೆ ನಮಗೆ ಅಬ್ದುಲ್ ನಜೀರ್. ನಮ್ಮ ಹಿಂದೂ ಮುಸಲ್ಮಾನರಿಗೆ ಅವರು ಮಾಡಿರೋ ಕೆಲಸ, ಅವ್ರು ಕೊಟ್ಟಿರೋ ತ್ಯಾಗ, ಅವರು ಏನೇನು ಕೊಟ್ಟಿದ್ದಾರೆ, ಇವಾಗ ಗವರ್ನರ್ ಆಗಿ ಇದ್ದಾರಂತ ನಮಗೆ ಗೊತ್ತಿದೆ. ಅವ್ರಿಗೆ ರಿಯಲ್ ಆಗಿ ಹೇಳಿದ್ರೆ ಅವ್ರಿಗೆ ಏನು ಸಂಬಳ ಬರುತ್ತೆ ಆ ಸಂಬಳನೇ ಅವ್ರ ಫ್ಯೂಚರು. ಅವ್ರ ಹತ್ರ ಏನು ಅಸೆಟ್ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಅವ್ರಿಗೆ ಅಂಥ ಒಂದು ಒಳ್ಳೆಯ ವ್ಯಕ್ತಿ. ನಾನು ದುಡ್ಡು ಭಾಳ ಸಂಪಾದನೆ ಮಾಡಿದೆ. ಆದರೆ ಇವಾಗ ಅಬ್ದುಲ್ ನಜೀರ್ ಅಂತ ಅವರು ಒಂದು ನಮ್ಮ ಗಾಡ್ ಫಾದರು, ನಮಗೆ ಫಾದರ್ ಥರ ಅಂತೇಳಿ ನನಗೆ ಭಾಳ ಹೆಮ್ಮೆಯಿಂದ ಇಲ್ಲಿ ಹೇಳ್ತೀನಿ. ಅವರು ಧರ್ತಿಗೇ ಒಂದು ದೇವರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ಅವ್ರು ಬಂದು ಹೋಗಿದ್ದು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನನಗೆ ಬಂದು ನಾನು ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಪ್ಸೆಟ್ ಆಗಿದ್ದೆ, ಪೊಲಿಟಿಕಲಲ್ಲಿ ಅಪ್ಸೆಟ್ ಆಗಿದೆ, ಪೊಲಿಟಿಕಲ್ ಕ್ಯಾರಿಯರಲ್ಲಿ ನನ್ನದು ಹೋಯ್ತಲ್ಲ ಅಂತ ಅಪ್ಸೆಟ್ ಆಗಿದ್ದೆ. ಅವ್ರು ಬಂದು ನನಗೆ ಬುದ್ಧಿ ಮಾತು ಹೇಳಿ, ನಿನ್ನ ಮನಸ್ಸು ಬಿಡಬಾರ್ದು, ನಿನ್ನ ಶಕ್ತಿವಂತ, ನೀನು ಒಂದು ಹೋರಾಟ ಮಾಡಬೇಕು ಅಂತೇಳಿ ನನಗೆ ಶಕ್ತಿ ಕೊಟ್ಟು ಇಲ್ಲಿಂದ ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದರೆ ಎಲ್ಲರೂ ನಿಮ್ಮ ಮೀಡಿಯಾ ಬ್ರದರ್ಸ್ ಹತ್ರ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮ್ಮ ಹಿಂದೂ ಭಾಯಿಗಳಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಆಮೇಲೆ ನಮ್ಮ ಮುಸಲ್ಮಾನು ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಯಾವತ್ತು ಇವಾಗ ನಗ್ತಾ ಇದ್ದೀವಿ, ನೆಕ್ಸ್ಟ್ ಇಯರು ನಾವು ನಗ್ತಾ ಇರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.